ಅದು ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು ನೋಡಿ ನಿಮ್ಮ ಸಕಲೇಶ್ಪುರದ್ದು ಊರ ಹೆಸರು ಬೆಲ್ಲೂಲ್ಲಿ. ಅದು ಈಗ ಅವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಸನದಲ್ಲಿ ಮತ್ತೆ ಸೇರಿಸಿದ್ದಾರೆ. ಅಲ್ಲಿ ಡಾಕ್ಟರ್ಗೆ ಮಾತಾಡಿ ನನಗೆ ಬೆಂಗಳೂರಿಗೆ ಒಂದು ಒಳ್ಳೆ ಆಂಬ್ಯುಲೆನ್ಸ್ ಅಲ್ಲಿ ಕಳ್ಸಕ್ಕಾಗತ್ತಾ ಆ ಪೇಷಂಟ್ನ? ಇಲ್ಲ ಅವ್ರ ಕಡೆಯವ್ರು ಬಂದಿದ್ದಾರೆ ಇಲ್ಲಿ. ಬೆಂಗಳೂರಿಗೆ ಕರ್ಕೊಂಬಂದು ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಎಲ್ಲ ಫುಲ್ ಕೇರ್ ತಗೋತಾರೆ, ಏನು ತೊಂದರೆ ಇಲ್ಲ. ಅದಕ್ಕೆ ಬೆಳಗ್ಗೆ ಏನಾದ್ರು ಕರ್ಕೊಂಬಂದ್ಬಿಟ್ರೆ ಒಳ್ಳೇದು. ಇಲ್ಲೇ ಸುಮ್ಮನೆ ಅಲ್ಲಿ ಸಿಕ್ಕಾಬಿಟ್ಟೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಡತನ ಹಿಂಸೆ ಆಗ್ಬಿಡ್ತದೆ ಆಮೇಲೆ. ಹೌದೌದು, ಅದಕ್ಕೆ ಏರ್ಪಾಡು ಮಾಡ್ಬೇಕು ನೀವು. ಹಾಸ್ಪಿಟ್ಲು ಡಾಕ್ಟರ್ಗೆ ಮಾತಾಡಿ. ಈಗ ಸಂಜೆ ನಾನು ಡಾಕ್ಟರ್ ಚಂದ್ರಶೇಖರ್ಗೆ ಮಾತಾಡಾಗಿದೆ, ಅವರು ಎಲ್ಲ ಇಲ್ಲಿ ಕೇರ್ ತಗೋತಾರೆ. ಅದಕ್ಕೆ ಈಗ ನಾಳೆ ಚೂರಲ್ಲಿ ಮಾತಾಡಿ ಬೆಳಗ್ಗೆ ಕಳಿಸ್ಕೊಟ್ರೆ ಒಳ್ಳೇದಿಲ್ಲ. ಈಗ ಅಷ್ಟೆಲ್ಲ ಆದ್ಮೇಲೆ ಕುಮಾರಸ್ವಾಮಿ ಅವರು ಕೆಎಸ್ಆರ್ಟಿಸಿ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ರು. ಅಪಘಾತದ ಬಗ್ಗೆ ಅವರಿಗೆ ವಿವರಿಸಿದ್ರು. ಹರೀಶ್ ಈಗಿನ ಸ್ಥಿತಿಯನ್ನ ವಿವರಿಸಿದ್ರು. ಕೆಎಸ್ಆರ್ಟಿಸಿಯಿಂದ ಅವರಿಗಿನ್ನೂ ಪರಿಹಾರ ಸಿಕ್ಕಿಲ್ಲ, ದಯವಿಟ್ಟು ನೋಡಿ ಅಂತಂದ್ರು. KSRTC ಬಸ್ ಒಂದು ಆಕ್ಸಿಡೆಂಟ್ ಆಯಿತು. ಪಾಪ ಅದರಲ್ಲಿ 1 ಎಕರೆ ಭೂಮಿ ಇದೆ, ಆಮೇಲೆ ಆ ಮನುಷ್ಯನಿಗೆ ಹೆಡ್ ಇಂಜುರಿ ಆಗಿ ಕೊನೆಗೆ ಅಲ್ಲೆಲ್ಲ ಹಾಸನದಲ್ಲಿ ಆಸ್ಪತ್ರೆಗೆ ಸೇರಿಸವ್ರೆ. ಮತ್ತಿನ ಕೋರ್ಟ್ ಗಿಟ್ಟಲ್ಲಿ ಇದು ಎಷ್ಟು ದಿವಸ ತಗೊಳತ್ತೋ ಗೊತ್ತಿಲ್ಲ. ಇವೆಲ್ಲ ಕೇಸ್ ಹಾಕೊಂಡ್ರು. ಇದು ಮನೆ ಕಡೆ ತುಂಬ ಪೂರ್ ಇದ್ದಾರೆ, ಮತ್ತೆ ಮಕ್ಕಳು ಒಳ್ಳೆ ಎಜುಕೇಟೆಡ್ ಸ್ಟೂಡೆಂಟ್ಸ್ ಇಬ್ರು. ಏನೂ ಇಲ್ಲ ಅವ್ರ ಮನೆ. ಇದು ಏನಾದರೂ ಈ ಇದರಲ್ಲಿ ಸ್ವಲ್ಪ ನೀವು KSRTC ಏನಾದ್ರು ಒಂದು ಪರಿಹಾರ ಕೊಡ್ಬೇಕಲ್ಲ. ಈಗ ಆಲೇ 7 ಲಕ್ಷ ಖರ್ಚಾಗಿದೆ. ಅದಕ್ಕೆ ದಯವಿಟ್ಟು ಏನಾದ್ರು ಒಂದು 10-15 ಲಕ್ಷ ನೀವು ಮಾಡಿಸ್ಕೊಟ್ರೆ, ಇನ್ನೂ ಉಳಿತಾರ ಇಲ್ಲೋ ಗೊತ್ತಿಲ್ಲ, ಇನ್ನೂ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಕಳಿಸ್ಕೊಡ್ಲ? ಓಕೆ ಪ್ಲೀಸ್. ಓಕೆ 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 ಓಕೆ. ಕೆಎಸ್ಆರ್ಟಿಸಿಯ ಮುಖ್ಯಸ್ಥರು ಈಗಲೇ ಅವರ ಕಡೆಯವರನ್ನ ಕಳಿಸ್ಕೊಡಿ ಸರ್, ನಾನು ಅವರೊಂದಿಗೆ ಮಾತನಾಡಿ ಪರಿಹಾರದ ಹಣಕ್ಕಾಗಿ ಮುಂದಾಗ್ತೀನಿ ಅಂದ್ರು. ಹಲವಾರು ಜನರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು